ನಾನು ತಹಸೀಲ್ದಾರ್ ಹೇಳ್ತಾ ಇದ್ದೀನಿ, ಶುರು ಮಾಡಿ. ರೈತರೆಲ್ಲ ಹೋಗ್ಬೇಕ್ರಿ ಇಲ್ಲಿಂದ? ನಾನು ಹೇಳ್ತಾ ಇರೋದು, ನಾನು ಇಲ್ಲಿ ಶುರು ಮಾಡಿ ಅಂತ ಹೇಳ್ತೀನಿ. ನೀವು ಹೇಳಕ್ ನಾನು ಕೇಳಕ್ ರೆಡಿ ಇಲ್ಲ. ನಾನು ಹೇಳ್ದೆ ನೀವು ಕೇಳಬೇಕು. ಹಾಕಮ್ಮ, ತೆಗೆಯಮ್ಮ, ಇಲ್ಲ ಡೋರ್ ಹೊಡೀರಿ, ಡೋರ್ ಬರ್ದಾಕ್ಸಿ ಸರ್, ನೀವು ಹೇಳಿದ್ಮೇಲೆ. ತಿಪಟೂರು ರಾಗಿ ಖರೀದಿಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಲಾಗಿದೆ. ತಹಶೀಲ್ದಾರ್ ಮೋಹನ್ ಕುಮಾರ್. ತಿಪಟೂರು ನಗರದ ಎಪಿಎಂಸಿ ಆವರಣದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರಾಗಿ ಖರೀದಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಸರ್ಕಾರದ ನಿಗದಿತ ಮಾರ್ಗಸೂಚಿಗಳ ಅನ್ವಯವೇ ರಾಗಿ ಖರೀದಿಸಲಾಗುತ್ತಿದೆ. ಇಲ್ಲಿ ಯಾವುದೇ ರೈತರಿಗೆ ಅನ್ಯಾಯವಾಗುವಂತಹ ಪ್ರಕ್ರಿಯೆಗಳು ನಡೆಯುತ್ತಿಲ್ಲ. ಎಪಿಎಂಸಿ ಒಳಗಡೆ ಇರುವ ವೇ ಬ್ರಿಡ್ಜ್ನ ಅನುಮತಿಗೋಸ್ಕರ ರೈತರು ನಮ್ಮನ್ನು ಸಂಪರ್ಕಿಸಿದ್ದು, ಈ ಕೂಡಲೇ ಅದಕ್ಕೂ ಅನುಮತಿ ನೀಡಲು ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿದ್ದೇನೆ ಎಂದು ಇದೇ ವೇಳೆ ಅವರು ತಿಳಿಸಿದರು. ಈ ವೇಳೆ ಮಾತನಾಡಿದ ರೈತರೊಬ್ಬರು, ನಮಗೆ ರಾಗಿ ಖರೀದಿ ಕೇಂದ್ರದ ಹಿಂಭಾಗದಲ್ಲಿ ಇರುವ ವೇ ಬ್ರಿಡ್ಜ್ ಬಳಸಲು ಅನುಮತಿ ನೀಡಬೇಕು. ಖರೀದಿ ಸಂದರ್ಭದಲ್ಲಿ ಪ್ರತಿ ಚೀಲವನ್ನು ಪ್ರತ್ಯೇಕವಾಗಿ ತೂಕ ಮಾಡಲು ಯಾವುದೇ ಸಮಸ್ಯೆ ಇಲ್ಲ. ಆದರೆ ಈ ರೀತಿ ಪ್ರತಿಯೊಂದು ಚೀಲವನ್ನು ತೂಕ ಮಾಡಿದ್ದೇ ಆದಲ್ಲಿ 24,000 ರಿಟೇಕ್ 2,40,000 ಕ್ವಿಂಟಾಲ್ ರಾಗಿಯನ್ನು 1 ವರ್ಷ ಪೂರ್ತಿ ತೂಕ ಮಾಡಿದರೂ ಮುಗಿಯದ ಪರಿಸ್ಥಿತಿ ಬರಬಹುದು. ರೈತರು ತಮ್ಮ ತೋಟ, ಹೊಲ, ಮನೆ ಕಾರ್ಯವನ್ನು ಬಿಟ್ಟು ಎಪಿಎಂಸಿ ಅತ್ತ ವರ್ಷವಿಡೀ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಹಾಗಾಗಿ ಇಂತಹ ಅವೈಜ್ಞಾನಿಕ ಕೆಲಸ ನಮಗೆ ಬೇಡ. ಹಾಗಾಗಿ ನಮಗೆ ವೇ ಬ್ರಿಡ್ಜ್ ತೂಕವೇ ಉತ್ತಮ. ವೇ ಬ್ರಿಡ್ಜ್ ತೂಕಕ್ಕೆ ರೈತರ ಯಾವುದೇ ವಿರೋಧವಿಲ್ಲ. ಇಲ್ಲಿ ರೈತರಿಗೆ ಯಾವುದೇ ಮೋಸವಾಗುತ್ತಿಲ್ಲ. ಒಂದು ದಿನಕ್ಕೆ ಸುಮಾರು 40 ಟ್ರ್ಯಾಕ್ಟರ್ ಗಾಡಿಗಳು ರಾಗಿ ಖರೀದಿ ನೀಡುತ್ತವೆ. ಒಂದು ವೇಳೆ ಪ್ರತಿ ಚೀಲವನ್ನು ತೂಕ ಮಾಡಲು ಸುಮಾರು ತಾಲೂಕಿಗೆ 10 ಕೇಂದ್ರಗಳು ಬೇಕಾಗಬಹುದು. ಆದರೆ ತಾಲೂಕಿಗೆ ಒಂದೇ ರಾಗಿ ಖರೀದಿ ಕೇಂದ್ರ ಕೊಟ್ಟಿರುವುದರಿಂದ ವೇ ಬ್ರಿಡ್ಜ್ ಉತ್ತಮ ಎಂದು ಇದೇ ವೇಳೆ ಅವರು ಮಾಧ್ಯಮಕ್ಕೆ ತಿಳಿಸಿದರು. ರೈತರ ಪರ ಕಾಳಜಿ ಉಳ್ಳ ತಹಶೀಲ್ದಾರ್ ಮೋಹನ್ ಕುಮಾರ್ ಅವರ ಈ ನಡೆ ತಾಲೂಕಿನ ರೈತರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು, ಮುಂದೆಯೂ ಇಂತಹ ಈಗ ಕೊಡಿ. ನಾನು ತಹಸೀಲ್ದಾರ್ ಹೇಳ್ತಾ ಇದ್ದೀನಿ, ಶುರು ಮಾಡಿ. ಲೆಟರ್ ಹಾಕಿ ನಾವು ಮಾಡ್ಸೋಣ. ಮಾಡಬೇಡಿ. ಅಲ್ಲಿ ಮಾತಾಡ್ತೀನಿ. ಶುರು ಮಾಡಿ. ನಾನು ತಹಸೀಲ್ದಾರ್ ಹೇಳ್ತಾ ಇದ್ದೀನಿ, ಶುರು ಮಾಡಿ. ರೈತರೆಲ್ಲ ಹೋಗ್ಬೇಕ್ರಿ ಇಲ್ಲಿಂದ? ನಾನು ಹೇಳ್ತಾ ಇರೋದು, ನಾನು ಇಲ್ಲಿ ಶುರು ಮಾಡಿ ಅಂತ ಹೇಳ್ತೀನಿ. ನೀವು ಹೇಳಕ್ ನಾನು ಕೇಳಕ್ ರೆಡಿ ಇಲ್ಲ. ನಾನು ಹೇಳ್ದೆ ನೀವು ಕೇಳಬೇಕು. ಹಾಕಮ್ಮ, ತೆಗೆಯಮ್ಮ, ಇಲ್ಲ ಡೋರ್ ಹೊಡೀರಿ, ಡೋರ್ ಬರ್ದಾಕ್ಸಿ ಸರ್, ನೀವು ಹೇಳಿದ್ಮೇಲೆ. $2,40,000 ಕ್ವಿಂಟಲ್ ಅನ್ನ ಇವತ್ತು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. 10,000 ಚಿಲ್ಲರೆ ಜನ. ನಾವು ಪ್ರತಿ ಮೂಟೆನೂ ತೂಕ ಮಾಡಿ ತಗೊಂಡ್ರೆ 1 ವರ್ಷ ಆದ್ರೂ ಖಾಲಿ ಆಗಲ್ಲ. 2,40,000 ಕ್ವಿಂಟಲ್ ಖಾಲಿ ಆಗಲ್ಲ. ನೀವು ವೇ ಬ್ರಿಡ್ಜ್, ನಾವು ಇದು 6 ವರ್ಷದಿಂದ ನಡೀತಾ ಇದೆ. ವೇ ಬ್ರಿಡ್ಜ್ ಅನ್ನ ನಾವು ರೈತರು ಯಾರು ವಿರೋಧ ಮಾಡಿಲ್ಲ. ನಮಗೆ ಪಕ್ಕ ಇದೆ. ಅದು ವೇ ಬ್ರಿಡ್ಜ್ ತೂಕ ನಾವು ಮನೇಲಿ ತೂಕ ಮಾಡ್ಕೊಂಡು ಬಂದಿರ್ತೀವಿ. ನಮಗೆ ಪಕ್ಕ ಇದೆ. ನಮ್ಗೆ ಯಾರಿಗೂ ಮೋಸ ಆಗಿಲ್ಲ. ಇಲ್ಲಿಂದ ಖರೀದಿ ಕೇಂದ್ರದಿಂದ ಮೋಸ ಆಗಿಲ್ಲ. ನಮಗೆ ವೇ ಬ್ರಿಡ್ಜ್ ತೂಕ ಆಗೋದ್ರಿಂದ ದಿವಸಕ್ಕೆ 40 ಟ್ರ್ಯಾಕ್ಟರ್ 50 ಟ್ರ್ಯಾಕ್ಟರ್ ಖಾಲಿ ಆಗ್ತದೆ. ನಾವು ರೈತರು ಮನೆಗೆ ಹೋಗ್ತೀವಿ. ಆ ರೀತಿ ಆದ್ರೆ ಇನ್ನೊಂದು ಬೆಳೆ ಬಂದ್ರು ಪ್ರತಿ ಮೂಟೆ ತೂಕ ಮಾಡೋದಾದ್ರೆ ಕೇಂದ್ರ ಮಾಡೋಕ್ಕಾಗಲ್ಲ. ಆ ರೀತಿ ಮಾಡೋದಾದ್ರೆ 10 ಕೇಂದ್ರ ಮಾಡಬೇಕು ತಾಲೂಕಲ್ಲಿ. ಈಗ ಸದ್ಯಕ್ಕೆ 1 ಕೇಂದ್ರ ಆಗಿದೆ. ಇವತ್ತು ಪರ್ಮಿಷನ್ ಸಿಗಲ್ಲ. ಈಗ ವೇ ಬ್ರಿಡ್ಜ್ ಅಲ್ಲಿ ತೂಕ ಮಾಡಿ ಹಿಂಭಾಗದಿರ್ತಕ್ಕಂಥ ವೇ ಬ್ರಿಡ್ಜ್ ಅಲ್ಲಿ ಇದನ್ನ ವೇ ಬ್ರಿಡ್ಜ್ ಅಲ್ಲಿ ತೂಕ ಮಾಡಿ ಖರೀದಿಯನ್ನು ಪ್ರಾರಂಭ ಮಾಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಈ ವೇ ಬ್ರಿಡ್ಜ್ಗೆ ತಕ್ಷಣ ನಮಗೆ ಅನುಮತಿಯನ್ನು ಕೊಡಿಸ್ಬೇಕು. ಸಂಬಂಧಪಟ್ಟವ್ರಿಗೆ ಕೊಡಿಸಿ ಅಂತೇಳಿ ತಹಶೀಲ್ದಾರ್ ಅವರಿಗೆ ನಾವು ರೈತರ ಪರವಾಗಿ ಮನವಿ ಮಾಡ್ತೀವಿ. ಈಗ ಕೆಲವರು ನಮ್ಮ ರೈತರು ಅನೇಕ ಕರೆಗಳು ಬಂದವು. ಸುಮಾರು 100 ಗಾಡಿಗಳು ನಿನ್ನೆ ರಾತ್ರಿಯಿಂದ ಇದ್ದಂಥ ಸಂದರ್ಭದಲ್ಲಿ ವೇ ಬ್ರಿಡ್ಜ್ ಆಗಿಲ್ಲ ಅನ್ನೋದು, ತೂಕ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಒಂದು ಬೇರೆ ಕಡೆಯಿಂದ ಬಂದರೆ, ಇನ್ನೊಂದು ಇವರಲ್ಲಿ ಯಾವುದೇ ವಿರೋಧ ಇರಲಿಲ್ಲ. ಆದ್ದರಿಂದ ಇವತ್ತೊಂದು ಮನವಿ ಕೊಟ್ಟಿದ್ದಾರೆ. ನಾವು ಏನು ಈ APMC ಯಾರ್ಡ್ ಒಳಗಡೆ ಇರತಕ್ಕಂಥದ್ದು ಅದನ್ನು ಸಹ ಅನುಮತಿ ಕೊಟ್ಟರೆ ರೈತರಿಗೆ ಅನುಕೂಲವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅವರಿಂದ ಏನಿದೆ ಸಂಬಂಧಪಟ್ಟ ಇಲಾಖೆಯವರು ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿನ ಥ್ರೂ APMC ಅವರ ಮೇಲಧಿಕಾರಿಗಳಿಗೆ ಅದನ್ನು ಕೂಡಲೇ ಮಾಡಿ ಅನುಮತಿ ಕೊಟ್ಟು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಸೊ ಅದನ್ನು ಇವತ್ತು ತುರ್ತಾಗಿ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಯಾವುದೇ ರೈತರಿಗೆ ಯಾವುದೇ ಸಮಸ್ಯೆ ಇಲ್ಲದಂಗೆ ತಾಲೂಕು ಆಡಳಿತ ಕಟ್ಟುನಿಟ್ಟಾಗಿ ನಾವು APMC ಸೆಕ್ರೆಟರಿ ಅವರಿಗೆ ಮತ್ತು ಅಲ್ಲಿಂದ ಸಿಬ್ಬಂದಿಗಳಿಗೂ ಸೂಚಿಸಿದ್ದೇವೆ. ಸೊ ಸುರಳಿತವಾಗಿ ನಡೆಯುತ್ತೆ ಅಂತ ಸಂದರ್ಭದಲ್ಲಿ
ಹೇಳ್ತಿರಲ್ಲ ಅದೇನೇ ಅವರೇ ಬಂದ್ಬಿಟ್ಟು ಇಲ್ಲೆಲ್ಲ ಸ್ಕೇಲ್ ಅಲ್ಲಿ ಮಾತ್ರ ಎಳಿಬೇಕು ಹಾಗೆ ಹೀಗೆ ಮಾಡಿ ಅಂತ ಹೇಳಿದಂತೆ. ನಿಮ್ಗೆ ಬೇಪಿಜೆ ಮಾಡಿದ್ರೆ ಬಲವಂತ ಮಾಡಿದಾರಾ? ಇಲ್ಲ ಸರ್, ಈಗ ರೈತರಿಗೆ ಏನಾದ್ರು ಸಮಸ್ಯೆ ಇದೆಯಾ? ಇನ್ನೊಂದು ಬೆಳೆ ಬೆಳೆದು ಕೊಡ್ಬೋದು, ಇನ್ನೂ ಒಂದು ಬೆಳೆ ಬೆಳೆದು ಕೊಡ್ಬೋದು. ಮಳೆಗಾಲ ಸ್ಟಾರ್ಟ್ ಆಗೋದಿಲ್ಲ, ಈಗ ನಿಮ್ದು ಮನೆ ತೂಕಕ್ಕೂ ಇಲ್ಲಿ ಒಂದೇ ಇರುತ್ತೆ. ಪರ್ಮಿಷನ್ ಕೊಡ್ತೀವಿ ಸರ್. ಈಗ ಅದನ್ನ ಈಗ ಮಾಡಿಸ್ತೀನಿ. ರೈತರಿಗೆ ಯಾವುದೇ ತೊಂದರೆ ಇಲ್ಲ. ಅದು ಬೇಜಾರು. APMC ಒಳಗೆ ಪರ್ಮಿಷನ್ ನಮಗೆ ಅದು ಬೇಜಾರು. ಬೇರೆ ಟೋಟಲ್ ಆಗಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ನಾನು ಕೊಡ್ತೀನಿ.